तत्क्रियते महावर्गं मथमं चित्रमर्थ स्वाहा नमो प्रातपतये नमो गणपतये नमः प्रमथपतये नमस्ते अस्तु लम्भोदराय कदम्बराय विघ्नविनाशिने शिवसुताय श्रीवरवरमूर्तये नमो नमः स्वाहा अवदक्षिणात्तात् अवतोत्थात्तात् अवाधरात्तात् सर्वतो मां पावति स्वाहा ओम नमोऽर्थानि वक्रवत्पदे पृथिव्या अयम् अभागं रेदागं सिरमति स्वाहा नमोऽर्थानि वक्रवत्पदे पृथिव्या अयम् अभागं रेदागं सिरमति स्वाहा नमोऽर्थानि वक्रवत्पदे पृथिव्या एतदेतवेतक स्वाहा त्रयमानवन्वातागं चैतदेतवेतक स्वाहा स्वाग्नेरुद्याग्नेर्विष्टाभूर्ते संवेदा वजिन्द्यावरकृण्मकुस्वाद्रैवार्मन्नादां सैत्वैर्मेतक स्वाहा ओम विष्णुर्नाडवसविष्टो पृष्ठवसविष्टो सुत्रेस्तो विष्णो सूरसविष्टो ध्रुवसविष्टवसविष्टवे ओम शन्नो देवे विष्टयावो भवन्तु वेदये ओम शन्नो देवे यत्कामास्ते हस्तन्नास्तवैकुस्यामतयोरेण स्वाहा आत्ममन्त्र आगमनस्तावन्तैराराजन
ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇವತ್ತು ಬೆಳಗ್ಗೆ ನಿನ್ನೆಯಿಂದ ಕಾರ್ಯಕ್ರಮಗಳು ನಡೆದು ಈಗ ಕನ್ಕ್ಲೂಡ್ ಆಗಿದೆ. ಈ ಬೆಳಗ್ಗೆ ನಿನ್ನೆಯಿಂದ ಸುಮಾರು ಜನಗಳು ಸಾಯಂಕಾಲದಿಂದ ಸುಮಾರು ಜನಗಳು ಭಕ್ತಾದಿಗಳು ಬಂದು ಎಲ್ಲ ತಾಯಿ ದರ್ಶನ ಮಾಡಿಕೊಂಡು ಮತ್ತು ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾಗಿದ್ದಾರೆ. ಮತ್ತು ಬೆಳಗ್ಗೆ 7 ಗಂಟೆಯಿಂದ ನವಗ್ರಹ ಹೋಮ, ನವಗ್ರಹ ಶಾಂತಿ ಹೋಮ, ಚಂಡಿ ಹೋಮ, ಇದು ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡಿದ್ರು. ಇದೆಲ್ಲ ನಾನು ಭಕ್ತಾದಿಗಳ ಸಹಕಾರದಿಂದ ಮತ್ತು ಅವರ ಮೊದಲು ಕರೆಕ್ಟಾಗಿ ಟೈಮ್ಗೆ ಬಂದು ಎಲ್ಲ ಕೂತ್ಕೊಂಡು ಎಲ್ಲ ಮಾಡಿದ್ರು. ಅದೊಂದು ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಒಂದೇಗಳನ್ನು ಸೂಚಿಸ್ತಾ ಮತ್ತು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಸಕಾಲಕ್ಕೆ ಬಂದು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇದೇ ಥರ ನಮಗೆ ಈಗ ರಾಜಗೋಪುರನ ಶುರು ಮಾಡ್ತಾ ಇದ್ದೀವಿ. ನಾವು ಬರೋ ಒಂದು 2ನೇ ವರ್ಷದ ವಾರ್ಷಿಕೋತ್ಸವದ ಒಳಗಡೆ ಆ ರಾಜಗೋಪುರನ ಮುಗಿಸೋ ಒಂದು ಹಠ ತೊಟ್ಟು ಅಥವಾ ಪಣ ತೊಟ್ಟು ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕಾರ ಇದ್ದರೆ ಎಲ್ಲ ನಮ್ಮ ತಾಯಿಯ ಭಕ್ತರ ಸಹಕಾರದಿಂದ ಅದನ್ನು ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ನೆಕ್ಸ್ಟು ಕುಂಭಾಭಿಷೇಕನು ಮತ್ತು 2ನೇ ವರ್ಷದ ವಾರ್ಷಿಕೋತ್ಸವ ಒಂದೇ ಸಲ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ನೋಡೋಣ ಆ ತಾಯಿ ಏನು ಮಾಡ್ತಾಳೋ, ಗ್ಯಾರಂಟಿ ಮಾಡಿಸ್ಕೊಳ್ತಾರೆ ನೆಕ್ಸ್ಟ್ ಇಯರ್ ಒಳಗಡೆ, ನೆಕ್ಸ್ಟ್ ಇದೇ ಥರ ಜೂನ್ ಒಳಗಡೆ ಆ ಅಮ್ಮ ಕುಂಭಾಭಿಷೇಕ, ರಾಜಗೋಪುರದ ಕುಂಭಾಭಿಷೇಕ ಮತ್ತು 2ನೇ ವರ್ಷದ ವಾರ್ಷಿಕೋತ್ಸವ ಎರಡೂ ಮಾಡಲಿಕ್ಕೆ ರೆಡಿ ಮಾಡ್ಕೋತೀವಿ. ಮತ್ತು ಈಗ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ನಾವು ಒಂದು ಗನಡಿ ಸೇವೆ ಅಂತ ಲಾಂಚ್ ಮಾಡಿದ್ದೀವಿ. ಅಂದರೆ ಅದನ್ನು ಪ್ರೋಗ್ರಾಮ್ ಮಾಡಿದ್ದೀವಿ. ಒಂದು ಗನಡಿ ನೋಡಿ, ಒಂದು ಬಡ ಕುಟುಂಬನೂ ಕೂಡ ಒಂದು 2,000 ಕೊಟ್ಟು ನಾನು ಈ ರಾಜಗೋಪುರಕ್ಕೆ ದೇಣಿಗೆ ಕೊಟ್ಟಿದ್ದೀನಿ, ರಾಜಗೋಪುರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋ ಒಂದು ಉದ್ದೇಶ, ಒಂದು ಅವ್ರಿಗೂ ಆಸೆ ಈಡೇರುತ್ತೆ. ಒಂದು ಗನಡಿಗೆ 2,000 ರೂಪಾಯಿ, 2 ಅಡಿ 3 ಅಡಿ ಆ ಥರ ಮಲ್ಟಿಪಲ್ ಅಪ್ ಟು 100 ಅಡಿವರೆಗೂ. 100 ಅಡಿ ಗನಡಿಗೆ ಅವರು ಲೇಬರು ಸೇರಿಕೊಂಡು ಕಲ್ಲು ಸೇರಿಕೊಂಡು 2 ಲಕ್ಷ ಆಗುತ್ತೆ. ಅದೇನು ದೊಡ್ಡ ಅಮೌಂಟ್ ಅಲ್ಲ. ಬಟ್ ಆದರೆ ಸಣ್ಣದು ಈಗ ದಿನದ ಕೂಲಿ ಮಾಡಿ ತಿನ್ನೋರು ಕೂಡ ಅವರು ನಾನು ರಾಜಗೋಪುರದಲ್ಲಿ ನಂದು ಒಂದು ಸೇವೆ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಅವ್ರನ್ನ ಇದರಲ್ಲಿ ಪಾಲ್ಗೊಳ್ಳಿ ಅಂತೇಳೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಮಾಡಿದ್ವಿ. ಇದು ಮೋಸ್ಟ್ಲಿ ಎಲ್ಲರೂ ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 2,000 5,000 ಅವ್ರದ್ದು ಕೈಲಾದ ಮಟ್ಟಿಗೆ ಕೊಟ್ಟು ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಇದನ್ನು ರಾಜಗೋಪುರನ ಮುಗಿಸೋಣ ಅನ್ನೋದು ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಇದರಲ್ಲಿ ಪ್ರಾಕಾರದಲ್ಲಿ ಈಗ ಥೀಮ್ ಪಾರ್ಕ್ ಎರಡು ಕಡೆ ಥೀಮ್ ಪಾರ್ಕ್ ಮಾಡಲಿಕ್ಕೆ ಈಗ 2 ಆಗಿದೆ. ಈಗ ರಾಜಗೋಪುರ ಶುರು ಮಾಡಿದ್ದೀವಿ ಮತ್ತು ಕಲ್ಯಾಣಿ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಈಗ ನಮ್ಮ ರಮೇಶ್ ರೆಡ್ಡಿ ಅವರ ಕುಟುಂಬದಿಂದ ಅವ್ರ ತಂದೆ ತಾಯಿ ಹೆಸರುಗಳಲ್ಲಿ ಅದೊಂದು ಅರಳಿಕಟ್ಟೆನ ಅದು ಇನ್ನೇನು ಫೈನಲ್ ಸ್ಟೇಜಲ್ಲಿದೆ. ಕಲ್ಲು ಹಾಕಿ ಅದನ್ನು ಫಿನಿಷ್ ಮಾಡ್ತಾರೆ. ಆಗಿಬಿಟ್ರೆ ಈ ಕಡೆ ಈ ಫ್ರಂಟಲ್ಲಿ ಎಲ್ಲ ಫಿನಿಷ್ ಮಾಡ್ತೀವಿ ನಾವು ಹೇಳ್ದಂಗೆ, ಲಾಸ್ಟ್ ಟೈಮ್ ಹೇಳ್ದಂಗೆ. ಮತ್ತು ಮಹಾದ್ವಾರ ಒಂದಿರುತ್ತೆ, ಅದು ಒಂದು 300 ಅಡಿ ಮಹಾದ್ವಾರದ್ದು ನಮ್ಮ ನವೀನ್ ರೆಡ್ಡಿ ಅವರು ಅದನ್ನು ಮಾಡ್ತೀವಿ, ಅವ್ರ ಕುಟುಂಬದವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಒಂದು ಮಾಡಿಕೊಂಡ್ರೆ ಫ್ರಂಟದ್ದೆಲ್ಲ ಕೆಲಸ ಮುಗಿದಂಗೆ ಆಗುತ್ತೆ. ಈಗ ಮೇಯ್ನ್ ನಮಗೆ ಇರೋದು ಟಾರ್ಗೆಟು ರಾಜಗೋಪುರ. ಈ ನಾವು ಒಂದು ಗನಡಿ ಸ್ಕೀಮಲ್ಲಿ ಎಲ್ಲರನ್ನೂ ಭಾಗಿ ಮಾಡಿಕೊಂಡು ಅದನ್ನು ಈ ವರ್ಷದಲ್ಲಿ ಮುಗಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ಎಲ್ರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ಮೀಡಿಯಾದವರು ಮೊದಲಿಂದ ನಾನು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಮೀಡಿಯಾ ಬಂಧುಗಳಿಗೂ ಮತ್ತು ಇಲ್ಲಿನ ಭಕ್ತವೃಂದರಿಗೂ ಮತ್ತು ಇಲ್ಲಿನ ಸ್ಟಾಫ್ಗೂ ದಿನ ರಾತ್ರಿ ಅಂತ ಹೇಳಿದಿರ ಎಲ್ಲ ಕಷ್ಟಪಟ್ಟು ಇದೊಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ವಂದನೆಗಳನ್ನು ಸೂಚಿಸ್ತಾ ಮತ್ತು ನಮ್ಮ ಟ್ರಸ್ಟಿನ ಆಡಳಿತ ಮಂಡಳಿ ಮತ್ತು ಟ್ರಸ್ಟಿನ ಸದಸ್ಯರೆಲ್ಲರಿಗೂ ವಂದನೆ ಸೂಚಿಸ್ತಾ ಎಲ್ರಿಗೂ ಧನ್ಯವಾದಗಳು.